ಬಹುನಿರೀಕ್ಷಿತ ಕೇಂದ್ರ ಸರ್ಕಾರದ ಬಜೆಟ್ ಇಂದು ಮಂಡನೆಯಾಗಿರುವಂತದ್ದು. ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಮಂಡನೆ ಮಾಡಿರತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಚಿವರಾದ ಸೋಮಣ್ಣ ಅವರಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದ ನಿರೀಕ್ಷೆಗಳನ್ನ ಫುಲ್ಫಿಲ್ ಮಾಡಿದಾರಾ, ಅವ್ರೇನು ಹೇಳ್ತಾರೆ ಬನ್ನಿ ಕೇಳೋಣ. ಸರ್, ಪ್ರಮುಖವಾಗಿ ಈ ಒಂದು ಬಜೆಟ್, ಓವರ್ ಆಲ್ ಬಜೆಟ್ ಬಗ್ಗೆ ಮಾತನಾಡಿದಂಥ ಸಂದರ್ಭದಲ್ಲಿ ತಮ್ಮ ಒಪಿನಿಯನ್ ಏನು ಓವರ್ ಆಲ್ ಬಜೆಟ್ ಬಗ್ಗೆ? ನೋಡಿ, ದೇಶದ ಅಭಿವೃದ್ಧಿಗೆ ಪೂರಕವಾದ ಒಂದು ಅತ್ಯುತ್ತಮವಾದ ಐತಿಹಾಸಿಕವಾದ ಒಂದು ಬಡ್ಜೆಟ್ ಇದಾಗಿದೆ. ಜೀವರಕ್ಷಕ ಔಷಧಿಗಳಿಂದ ಹಿಡಿದು ಸಾಮಾನ್ಯರಿಗೆ ಟ್ಯಾಕ್ಸನ್ನು ಮನ್ನಾ ಮಾಡೋದರಿಂದ ಹಿಡಿದು ಜನಸಾಮಾನ್ಯರಲ್ಲೂ ಕೂಡ ಜಾಗೃತಿಯನ್ನು ಮೂಡಿಸೋದ್ರ ಜೊತೆಯಲ್ಲಿ ಅಭಿವೃದ್ಧಿಯನ್ನು ಮಾಡೋದ್ರಿಂದ ಸಾಮಾನ್ಯರಿಗೆ ಯಾವ ರೀತಿ ಹೊತ್ತನ್ನು ಕೊಡ್ಬೋದು ಅನ್ನೋದಕ್ಕೆ ಬೀದಿ ವ್ಯಾಪಾರ ಮಾಡ್ತಕ್ಕಂಥವರನ್ನು ಕೂಡ ಗಮನಿಸಿ ಈ ಬಡ್ಜೆಟನ್ನು ಮಾಡಿದ್ದಾರೆ ಅಂತಂದರೆ, ಇಂಥ ಬಡ್ಜೆಕ್ಟು ಒಂದು 25-30 ವರ್ಷದಿಂದನೇ ಆಗಿದ್ದಿದ್ರೆ ಭಾರತ ದೇಶ ಇನ್ನೂ ಯಾವ ಮಟ್ಟಿಗೆ ಶಕ್ತಿಶಾಲಿಯಾಗಿ ಬೆಳೀತಾ ಇತ್ತು ಅನ್ನೋದಕ್ಕೆ ಮೋದಿಯವರ ವಿತ್ತ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರ ಒಂದು ದೂರದೃಷ್ಟಿಗೆ ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ನಾನು ಕರ್ನಾಟಕದ ಜನತೆ ಪರವಾಗಿ ವೈಯಕ್ತಿಕವಾಗಿ ಅವರ ಒಂದು ಕೆಲಸವನ್ನು ಮೆಚ್ಚಿ ಅವ್ರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಕರ್ನಾಟಕಕ್ಕೆ ತಮ್ಮ ಕೊಡುಗೆ ಅಂದರೆ ಕೇಂದ್ರ ಸರ್ಕಾರದ ಕೊಡುಗೆ ಏನು ಅನ್ನುವಂಥ? ಕರ್ನಾಟಕಕ್ಕೆ ರಾಜ್ಯ ಸರ್ಕಾರಗಳ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಕಣ್ಣುಗಳಿದ್ದಾಗೆ, ಕೇಂದ್ರ ಸರ್ಕಾರ ಹೃದಯ ಮತ್ತೊಂದು ಎಲ್ಲವೂ ಅದೇ ಇರ್ತದೆ. ಯಾವುದೇ ಕಣ್ಣಿಗೆ ತೊಂದರೆ ಆದರೂ ಕೂಡ ಅದಕ್ಕೆ ಔಷಧಿಯನ್ನು ಹುಡುಕ್ತಕ್ಕಂಥದ್ದು ನಾವೇ ಆಗಬೇಕಾಗ್ತದೆ ಅನ್ನೋ ದೂರದೃಷ್ಟಿಯಿಂದ ರಾಷ್ಟ್ರದ ಪ್ರಧಾನಮಂತ್ರಿಗಳು ಒಂದು ದೊಡ್ಡ ಪುರವನ್ನೇ ಅಭಿವೃದ್ಧಿ ಅಂತ ಆಗುವಂಥ ಸಂದೇಶವನ್ನು ಕೊಡುವುದರ ಮುಖೇನ ಎಲ್ಲ ಇಲಾಖೆಗಳಿಗೂ ಕೂಡ ಆದ್ಯತೆ ಕೊಟ್ಟು, ವಿಶೇಷವಾಗಿ ಸಾಮಾನ್ಯ ಜನರಿಗೆ ಶುದ್ಧ ಕುಡಿಯುವ ನೀರನ್ನು ಹಳ್ಳಿಗಾಡಿನ ಜನರಿಗೆ ಕೊಡಬೇಕು, ನಮ್ಮ ಕರ್ತವ್ಯ ಅಂತ ಹೇಳಿ ಇವತ್ತು 4 ಲಕ್ಷ ಕೋಟಿಗೂ ಮೇಲ್ಪಟ್ಟು ಹಣವನ್ನು ಕೊಡುವುದರಲ್ಲಿ ಕರ್ನಾಟಕವು ಕೂಡ ಒಳಗೊಂಡಿದೆ. ಸರ್, ಪ್ರಮುಖವಾಗಿ ಈ ಬಜೆಟ್ ಆಂಧ್ರ ಬಜೆಟ್ ಅಥವಾ ಬಿಹಾರ ಬಜೆಟ್ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥ, ಕರ್ನಾಟಕಕ್ಕೆ ಅತಿ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾ ಇಲ್ಲ, ತಾರತಮ್ಯ ಆಗ್ತಾ ಇದೆ ಅನ್ನುವಂಥದ್ದು. ನೋಡಿ, ಬಿಹಾರ ಇರ್ಬೋದು, ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಕರ್ನಾಟಕ ಇರ್ಬೋದು, ಇವೆಲ್ಲವೂ ಕೂಡ ಭಾರತದ ಒಂದು ಅವಿಭಾಜ್ಯ ಅಂಗಗಳು. ಯಾವ್ಯಾವ ರಾಜ್ಯಗಳಿಗೆ ರೀತಿ ಮೇಲ್ಪಂಕ್ತಿಗೆ ತರಬೇಕು ಅನ್ನೋದು ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ಆಶಯ. ಬಿಹಾರ ಜನ ದೇಶದಲ್ಲಿ ಎಲ್ಲೇ ಹೋಗಲಿ ಕೂಲಿಗೆ ಬರ್ತಕ್ಕಂಥವ್ರು ಯಾರು? ಆ ಜನರು ಅವರವರೇ ರಾಜ್ಯದಲ್ಲೇ ಬದುಕಬೇಕು ಅನ್ನೋದು ಅವ್ರಿಗೆ ಆದ್ಯತೆ ಕೊಡೋದು ತಪ್ಪು ಅಂತೀರಾ? ಈ ಕೆಲಸವನ್ನು 50 ವರ್ಷದಿಂದ ಕಾಂಗ್ರೆಸ್ ಅವ್ರು ಮಾಡ್ಬೋದಾಗಿತ್ತು. ಮೋದಿಜಿಯವರು ಬಂದು 3ನೇ ಬಾರಿಗೆ ಪ್ರಧಾನಿಗಳಾಗಿ 10 ವರ್ಷದಲ್ಲಿ ಏನೆಲ್ಲ ಬದಲಾವಣೆ ತಂದು ಇವತ್ತು ಯಾವ್ಯಾವ ರಾಜ್ಯಗಳು ಇನ್ನೂ ಕೂಡ ಸಶಕ್ತವಾಗಿ ಬೆಳಿಬೇಕು, ವಿಕಸಿತ ಭಾರತದಲ್ಲಿ ಅವ್ರಿಗೆ ಯಾವ ರೀತಿ ನಾವು ಮೇಲ್ಪಂಕ್ತಿಗೆ ತರಬೇಕು ಅನ್ನೋ ಚಿಂತನೆಯನ್ನು ಮಾಡಿ ಅವ್ರು ಕೊಟ್ಟಿರ್ತಕ್ಕಂಥ ತೀರ್ಮಾನ ಇದೆಯಲ್ಲ, ನಿಜವಾಗ್ಲೂ ಕೂಡ ಅವರ ದೊಡ್ಡತನಕ್ಕೆ ನಾವೆಲ್ಲರೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಬೇಕಾಗಿದೆ. ಬಿಹಾರ ಭಾರತ ದೇಶದ ಒಂದು ಅವಿಭಾಜ್ಯ ಅಂಗವಾಗಿದೆ. ಪ್ರಮುಖವಾಗಿ ತಮಗೆ ರೈಲ್ವೆ ಖಾತೆ ಇದೆ. ರೈಲ್ವೆ ಖಾತೆ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ರೈಲ್ವೆ ಇಂಜಿನ್ಗಳು ಹಳಿಬಿದ್ದಿವೆ ಎನ್ನುವಂತಹ ಮಾತನ್ನು ಕಾಂಗ್ರೆಸ್ಸಿಗರು ಹೇಳ್ತಾ ಇರುವಂಥದ್ದು. ನೋಡಿ, ಕಾಂಗ್ರೆಸ್ನವ್ರ ಜೀವನದಲ್ಲಿ ಅಂದು ಕೂಡ ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋ ಪರಿಸ್ಥಿತಿಯಲ್ಲಿಲ್ಲ. ವಿಕಸಿತ ಭಾರತ್ ಏನು ಇವತ್ತು ಆ ರೀತಿ ಮುಂದೆ ಹೋಗ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರಿದ್ದಾಗ ಕರ್ನಾಟಕಕ್ಕೆ ಕೊಡ್ತಾ ಇದ್ದದ್ದು ಮ್ಯಾಕ್ಸಿಮಮ್ ಅದು 800 ಕೋಟಿ. ಮೋದಿಜಿಯವರು ಬಂದ ಮೇಲೆ ದುಡ್ಡಿನ ಹೊಳೆಯನ್ನೇ ಹರಿಸಿದ್ದಾರೆ. ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದು ನಿಮಗೂ ಗೊತ್ತಿದೆ. ಹೋದ ಸಾರಿ ನಮ್ಗೆ 7,500 ಕೋಟಿಗೂ ಮೇಲ್ಪಟ್ಟು ಕೊಟ್ಟಿದ್ರು. ಈ ಸಾರಿ ಅದಕ್ಕಿಂತ ಜಾಸ್ತಿ ಹಣವನ್ನು ಕೊಟ್ಟಿದ್ದಾರೆ. ಮತ್ತು ಯಾವ್ಯಾವ ಯೋಜನೆಗಳಿಗೆ ಎಷ್ಟೆಷ್ಟು ಕೊಡಬೇಕು ಇವೆಲ್ಲವೂ ಕೂಡ 96 ಯೋಜನೆಗಳು ಎಲ್ಲವನ್ನು ಮುಗಿಸ್ಬೇಕು ಅನ್ನೋ ಸೂಚನೆ ಕೊಟ್ಟು ಕಾಲಮಿತಿಯನ್ನು ಕೂಡ ಮಾಡಿದ್ದಾರೆ. 2027 ಇವೆಲ್ಲವನ್ನು ಮುಗಿಸ್ಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಇವ್ರ ಕಾಲದಲ್ಲಿ ಒಂದು ಯೋಜನೆ ಕೊಟ್ಟರೆ ಯೋಜನೆಗಳು ಪುಸ್ತಕದಲ್ಲೇ ಇರ್ತಾ ಇತ್ತು. ಅವೆಲ್ಲವೂ ಕೂಡ ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸನೇ ಆಗ್ತಾ ಇರಲಿಲ್ಲ. ಯಾವುದೇ ರೈಲ್ವೆ ಯೋಜನೆಗಳಿಗೆ 50-50 ಹಣವನ್ನು ಕೊಡಬೇಕಾಗಿತ್ತು. ಒಂದು ROB, ಒಂದು ಅಂಡರ್ ಪಾಸು, ಒಂದು ರೈಲ್ವೆ ಬ್ರಿಡ್ಜ್ ಮಾಡಬೇಕಾದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಳೆದಾಡ್ತಾ ಇದ್ದರು. ಇವತ್ತು ಅದೆಲ್ಲವನ್ನು ಕೂಡ ಕೇಂದ್ರ ಸರ್ಕಾರನೇ ಭರಿಸೋದು ಅಂತ ಹೇಳಿ ಇವತ್ತು 100 ಅಂಡರ್ ಪಾಸ್ಗಳು, ಮೇಲು ಸೇತುವೆಗಳು ಎಲ್ಲವನ್ನು ಕೂಡ ಭಾರತ ಸರ್ಕಾರ ಮಾಡ್ತಾಯಿದೆ. ಕರ್ನಾಟಕವನ್ನು ಒಂದು ಸಣ್ಣದಾಗಿಯೂ ಕೂಡ ಯೋಚನೆ ಮಾಡಿಲ್ಲ. ನನಗನ್ನಿಸ್ತದೆ ರೈಲ್ವೆ ಮಂತ್ರಿಯಾಗಿ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಸಾಹೇಬರು, ರಾಷ್ಟ್ರದ ಪ್ರಧಾನಿಗಳಾದ ನಮ್ಮ ನಾಯಕರಾದ ನರೇಂದ್ರ ಮೋದಿ ಸಾಹೇಬರು, ನಮ್ಮವರೇ ಆಗಿರ್ತಕ್ಕಂಥ ವಿತ್ತ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕಕ್ಕೆ ಹೆಚ್ಚಿನ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಕ್ಕಂಥ
ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಕೂಡ ಸಮರ್ಪಣೆ ಮಾಡ್ತೀನಿ. ಸರ್, ಇನ್ನೊಂದು ಪ್ರಮುಖವಾದ ಪ್ರಶ್ನೆ, ಈಗ ರೈಲ್ವೆ ಖಾತೆ ಆಯಿತು, ಮತ್ತೊಂದು ಖಾತೆ ಅಂದರೆ ಜಲಶಕ್ತಿ ಖಾತೆ ಇದೆ ತಮಗೆ. ಆ ಒಂದು ವಿಚಾರದಲ್ಲಿ ಹಲವು ಯೋಜನೆಗಳು ನೆನೆಗುದಿಗೆ ಬಿದ್ದಿವೆ. ಆ ಯೋಜನೆಗಳ ಬಗ್ಗೆ ಏನಾದರೂ ಕ್ರಮ ಆಗ್ತಾ ಇದೆಯಾ? ಯಾವುದೇ ರೀತಿಯಾದಂಥ ಕ್ರಮಗಳನ್ನು ಕೇಂದ್ರ ಸರ್ಕಾರದಲ್ಲಿ ಅಂದರೆ ರಾಜ್ಯಕ್ಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ನಿಮ್ಮ ಒಂದು ಖಾತೆಯ ವಿಚಾರವಾಗಿ ಹೇಳೋದು. ನೋಡಿ, ಜಲಶಕ್ತಿ ಪ್ರಾಮಾಣಿಕವಾಗಿ ಹೇಳೋದಾದರೆ ಈ ಇಲಾಖೆ ಸುಮಾರು ವರ್ಷದಿಂದನೂ ಇತ್ತು ನಮ್ಮಲ್ಲಿ. ಅದಕ್ಕೆ ಒಂದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯ ಅಂತಲೂ ಮಾಡ್ಕೊಂಡಿದ್ವಿ. ಯಾರಿಗೂ ಯೋಚನೆ ಬರಲ್ಲ. 2019ರಲ್ಲಿ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಅದಕ್ಕೊಂದು ಇಲಾಖೆಯನ್ನು ಸೃಷ್ಟಿ ಮಾಡಿ, ಆ ಇಲಾಖೆಗೆ ಒಬ್ಬ ಕ್ಯಾಬಿನೆಟ್ ಮಂತ್ರಿ ಮಾಡಿ, ದೊಡ್ಡ ಇಲಾಖೆ ಎಸ್ಟಾಬ್ಲಿಷ್ ಮಾಡಿ, ಲಕ್ಷಾಂತರ ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟು ಇಡೀ ಕರ್ನಾಟಕಕ್ಕೆ ಭಾರತ ದೇಶದಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಇರ್ತಕ್ಕಂಥವ್ರಿಗೆ ಶುದ್ಧ ಕುಡಿಯೋ ನೀರನ್ನು ಹಳ್ಳಿಗಾಡಿನ ಜನರಿಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ರು. ಅದಾದಮೇಲೆ ಇವತ್ತು 15-19 ಕೋಟಿ ಜನ ಈಗಾಗಲೇ ಅದರ ಉಪಯೋಗವನ್ನು ಅಲ್ಲಿ ಕೂಡ ನೀರನ್ನು ಪಡಿತಾ ಇದ್ದಾರೆ. ಇನ್ನೂ ಕೂಡ ಸಾಕಷ್ಟು ಇರೋದರಿಂದ ಇದನ್ನು 2028 ಒಳಗಡೆ ಇನ್ನೂ 4,28,000 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡ್ತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ನನಗನ್ನಿಸ್ತದೆ ಭಾರತ ಸರ್ಕಾರ ಈ ಕುಡಿಯೋ ನೀರಿದೆಯಲ್ಲ, ಇದು ರಾಜ್ಯ ಸರ್ಕಾರಗಳ ಹೊಣೆಗಾರಿಕೆ. ಆದರೂ ಕೂಡ ನಿಮ್ಮದೇ ಹೊಣೆಗಾರಿಕೆ ಅಲ್ಲ, ನಾವು ಕೂಡ ಇದ್ದೀವಿ ಅನ್ನೋ ದೊಡ್ಡತನವನ್ನು ಪ್ರದರ್ಶನ ಮಾಡಿ 50% ನಮ್ಮದು 50% ಅವ್ರು ಮಾಡಿ ಎಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರಗಳ ಯೋಜನೆಗಳನ್ನು ಕೈಗೆತ್ಕೊಂಡು ಅದು ಕಂಪ್ಲೀಟ್ ಮಾಡ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಸಾಕಷ್ಟು ಅವ್ಯವಸ್ಥೆ ಇರೋದನ್ನು ನಾನು ಕೂಡ ನೋಡಿದ್ದೇನೆ. ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಹಿರಿಯರಾದ CR ಪಾಟೀಲ್ ಸಾಹೇಬರು 4 ಬಾರಿ ಮೀಟಿಂಗ್ ಮಾಡಿದ್ದೇವೆ. ಎಲ್ಲವನ್ನು ಮಾಡಿ ಈಗಾಗಲೇ ಕರ್ನಾಟಕದಲ್ಲಿ ಅದ್ರ ಬಗ್ಗೆ ಎಚ್ಚರಿಕೆಯನ್ನು ಕೂಡ ಸಂದೇಶವನ್ನು ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದೀವಿ. ಇನ್ನು ಕೇವಲ 1 ವರ್ಷದಲ್ಲಿ ಒಂದೇ ಒಂದು ಗ್ರಾಮಕ್ಕೂ ಕೂಡ ಕುಡಿಯೋ ನೀರು ಇಲ್ಲ ಅನ್ನೋದನ್ನು, ಶುದ್ಧ ಕುಡಿಯೋ ನೀರು ಇಲ್ಲ ಅನ್ನೋದಕ್ಕೆ ನಾವು ಕಾರ್ಯೋನ್ಮುಖರಾಗೋದಕ್ಕೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದು ನಾನು ಕೂಡ ಕರ್ನಾಟಕದವನೇ ಆಗಿರೋದ್ರಿಂದ ಆ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸರ್, ಇನ್ನು ಓವರಾಲ್ ಬಜೆಟ್ ಬಗ್ಗೆ ಮಾತನಾಡೋದಾದರೆ ಕಳೆದ ಬಾರಿಗಿಂತ ಈ ಬಾರಿಯ ಬಜೆಟ್ ಉತ್ತಮವಾಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಕಾಂಗ್ರೆಸ್ನವರು ಅದೇ ರೀತಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಬಾರಿಯ ಬಜೆಟ್ ಏನಿದೆ ಇದು ಉತ್ತಮ ಬಜೆಟ್ ಅಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇರ್ತಾರೆ. ಅವರಿಗೆ ತಮ್ಮ ಖಡಕ್ ಸಂದೇಶ ಅಥವಾ ಖಡಕ್ ಉತ್ತರ ಏನು ಅಂತ? ನಮ್ಮ ಹಳ್ಳಿಗಳಲ್ಲಿ ಕುಣಿನಾರ್ದು ಇವ್ರಿಗೆ ಅದೇನೋ ಡೊಂಕು ಅಂತಾರೆ, ಹಾಗೆ ಅವ್ರಿಗೆ ಏನೂ ಗೊತ್ತಿಲ್ಲ. ದೇಶ ಆಳಿದ್ದಾರೆ, ದೇಶದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿಲ್ಲ, ದೇಶದಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಸರಿ ಮಾಡೋದು ಹೆಂಗೆ ಅನ್ನೋದು ಗೊತ್ತಿರಲಿಲ್ಲ. 10 ವರ್ಷದಲ್ಲಿ ನರೇಂದ್ರ ಮೋದಿಯವರು 50 ವರ್ಷದಲ್ಲಿ ಆಗದೆ ಇರೋ ಸಾಧನೆಯನ್ನು ಮಾಡೋದ್ರ ಮುಖ್ಯನ ಈ ರಾಷ್ಟ್ರಕ್ಕೆ ಭವಿಷ್ಯ ಇದೆ. ಭಾರತೀಯರು 2-3ನೇ ಸ್ಥಾನಕ್ಕೆ ಬರ್ತಕ್ಕಂಥದಕ್ಕೆ ಏನೇನು ಬೇಕಾಗಿದೆವು ಸುಮಾರು 700 ಯೋಜನೆಗಳನ್ನು ಕೊಡೋದ್ರ ಮುಖ್ಯನ ಪ್ರತಿಯೊಬ್ಬ ಸಾಮಾನ್ಯನಿಗೂ ಕೂಡ ಬದುಕೋದಕ್ಕೆ ಅವಕಾಶ ಇದೆ. ಅವನು ಬದುಕಬೇಕಾದ್ರೆ ಅವನು ಕೂಡ ಸ್ವಾಭಿಮಾನಿಯಾಗಿ ಬದುಕೋದಕ್ಕೆ ಯೋಜನೆಗಳನ್ನು ಕೊಡೋದ್ರ ಮುಖೇನ ಪ್ರತಿಯೊಂದು ವರ್ಗಕ್ಕೂ ಕೂಡ ಆದ್ಯತೆಯನ್ನು ಕೊಟ್ಟು ದೇಶ ವಿಕಸಿತ ಭಾರತ ಆಗೋದಕ್ಕೆ ಏನೇನು ಯೋಜನೆ ಕೊಡಬೇಕಾಗಿದ್ದಾರೆ. ನಾನು ಒಂದು ವಿನಂತಿಯನ್ನು ಕಾಂಗ್ರೆಸ್ನವ್ರು ಮಾಡ್ತೀನಿ, ಬಿಟ್ಟುಬಿಡ್ರಿ ಇನ್ಮೇಲೆ ಇದು ನಿಮ್ಮ ವೋಟ್ ಬ್ಯಾಂಕ್ ಅನ್ನೋದನ್ನು ಮರ್ತುಬಿಡ್ರಿ. ದೇಶ ವಿಶಾಲವಾಗಿದೆ, ದೇಶದ ಅಭಿವೃದ್ಧಿ ಆಗಬೇಕಾಗಿದೆ. ದೇಶ ಬೇರೆ ಬೇರೆ ದೇಶಗಳ ಜೊತೆಯಲ್ಲಿ ನಾವು ಇವತ್ತು ನಮ್ಮ ತನವನ್ನು ತೋರ್ಪಡೆ ಮಾಡಬೇಕಾಗಿದೆ. ಇವತ್ತು ಭಾರತೀಯರು ಅಂತ ಹೇಳಿದ್ರೆ ಎದೆ ತಟ್ಟಿ ಮಾತನಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ರಾಷ್ಟ್ರಕ್ಕೆ ಒಬ್ಬರೇ ಇರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಯವರು, ರಾಷ್ಟ್ರದ ಪ್ರಧಾನಮಂತ್ರಿಗಳು. ಅವ್ರು ಮಾಡುವ ಇಂಥ ಪವಿತ್ರ ಕೆಲಸಗಳಲ್ಲಿ ಅಭಿವೃದ್ಧಿಯಲ್ಲಿ ನೀವು ರಾಜಕಾರಣ ಮಾಡೋದು ಬಿಟ್ಬಿಡ್ರಿ. ಯಾರಾದರೂ ಉಂಟಾ ನಿಮ್ಮ ಕೈಲಿ ಇತ್ತಲ್ಲ, ಯಾಕೆ ಮಾಡಬಾರ್ದಾಗಿತ್ತು? ಎಷ್ಟು 48 ಲಕ್ಷ ಕೋಟಿ ರೂಪಾಯಿದ್ದು 50 ಲಕ್ಷ ಕೋಟಿ ರೂಪಾಯಿಗೆ ಹೋಗಿದೆ. ಯಾವ್ಯಾವುದಕ್ಕೆ ಆದ್ಯತೆ ಕೊಡೋದ್ರ ಮುಖೇನ, ಯಾವುದಕ್ಕೆ ಆದ್ಯತೆ ಕೊಟ್ಟರೆ ಸಾಮಾನ್ಯರ ಜೀವನ ಮಟ್ಟವನ್ನು ಸುಧಾರಣೆ ಮಾಡ್ಬೋದು ಅನ್ನೋದಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ನೋಡಿದಾಗ ಇಂಥದ್ದೊಂದು ನಿಮ್ಮ ಕೈಲಿ ಮಾಡೋಕ್ಕಾಗಿರಲಿಲ್ಲ. ಜಲ್ ಜೀವನ್ ಮಿಷನ್ ಒಂದು ತರೋಕ್ಕಾಗಿರಲಿಲ್ಲ. ಇವತ್ತು ಬಡವರ ಮನೆಗಳಿಗೆ ಉಜ್ವಲ ಗ್ಯಾಸಿಂದ ಹಿಡಿದು ಜನ್ಧನ್ ಯೋಜನೆಯಿಂದ ಹಿಡಿದು 100 ಯೋಜನೆಗಳನ್ನು ಕೊಡೋದ್ರ ಮುಖೇನ ಜನಸಾಮಾನ್ಯರು ಕೂಡ ಬದುಕೋದಕ್ಕೆ, ಸ್ವತಂತ್ರವಾಗಿ ಬದುಕೋದಕ್ಕೆ, ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಬದುಕೋದಕ್ಕೆ, ತಮ್ಮ ಮಕ್ಕಳನ್ನು ಕೂಡ ಭವಿಷ್ಯದ ಭಾರತದಲ್ಲಿ ದೊಡ್ಡ ವ್ಯಕ್ತಿಗಳನ್ನು ಮಾಡ್ತಕ್ಕಂಥದಕ್ಕೆ ಮೋದಿಯವರ 10 ವರ್ಷದ ಕೊಡುಗೆ ಪ್ರಾಯಶಃ ಅವಿಸ್ಮರಣೀಯವಾಗಿದೆ. ಇಂಥ ಯೋಜನೆಗಳನ್ನು ಕೊಟ್ಟು ಹೋದ್ರ ಮುಖೇನ ಕಾಂಗ್ರೆಸ್ನವ್ರಿಗೆ ಇನ್ನಾದರೂ ಒಳ್ಳೆ ಬುದ್ಧಿ ಬಂದು ಅವ್ರು ಮಾಡೋ ಒಳ್ಳೆಯ ಯೋಜನೆಗಳಿಗೆ ಕೈ ಜೋಡಿಸಬೇಕು ಅಂತ ವಿನಂತಿ ಮಾಡ್ತೀನಿ. ಧನ್ಯವಾದಗಳು ಸರ್. ಇದಿಷ್ಟು ಸಚಿವರಾದ ಸೋಮಣ್ಣನವರ ಮಾತಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಪರ್ವೇಜ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.